ಇಷ್ಟನಪ್ಪ ನಿಮ್ಮ ಅಭಿಮತ ಅದಿಲ್ಲ. ಆ ಊರಿನ ಎಂಟ್ರಿ ಎಕ್ಸಿಟ್ ಹಾಕ್ಸ್ಕೊಂಡ್ರೆ ನಾನು ಹೇಳ್ತೀನಿ, ಅಪರಾಧ ಪ್ರಕರಣಗಳನ್ನು ಪತ್ತೆ ಮಾಡೋದು ತುಂಬ ಈಸಿ ಆಗ್ತದೆ. ಇವತ್ತು ಎಲ್ಲದಕ್ಕೂ ಒಂದು ವಾಹನ, ಒಬ್ಬ ವ್ಯಕ್ತಿ ಇದ್ದೇ ಇರ್ತಾನೆ. ನೆಕ್ಸ್ಟು ಸೈಬರ್ ಅಪರಾಧಗಳ ಬಗ್ಗೆ ಸಿಂಪಲಾಗಿ ಹೇಳಿ ಮುಗಿಸ್ಬಿಡ್ತೀನಿ, ನಾನು ಹೆಚ್ಚಿಗೆ ಹೊತ್ತು ಹೇಳಕ್ಕೆ ಹೋಗಲ್ಲ. ಮೊಬೈಲ್, ಕಂಪ್ಯೂಟರ್, ಇಂಟರ್ನೆಟ್ ಬಳಸಿ ನಡೀತಾ ಇರತಕ್ಕಂಥ ಅಪರಾಧಗಳು ಸೈಬರ್ ಅಪರಾಧಗಳಾಗಿದ್ದವು. ಸರಳವಾಗಿ ಹೇಳೋದಾದ್ರೆ, ಇಲ್ಲಿ ನೀವು ಗೊತ್ತೋ ಗೊತ್ತಿಲ್ಲದೆ ಬ್ಯಾಂಕಿಂದ ಫೋನ್ ಮಾಡಿದ್ರು, ATMನಿಂದ ಯಾರೋ ಫೋನ್ ಮಾಡಿದ್ರು, ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಫೋನ್ ಮಾಡಿದ್ರು, ನಿಮಗೊಂದು ಹೊಸ ಅಪ್ಲಿಕೇಶನ್ ಕಳಿಸಿದ್ದೀವಿ ಅಂತ ಫೋನ್ ಮಾಡಿದ್ರು. ನೀವೇನಾದರೂ OTPಗಳನ್ನ ಹೇಳಿದ್ರೆ ನಿಮ್ಮ ಹಣ ಕ್ಷಣಾರ್ಧದಲ್ಲಿ ಖಾಲಿ ಆಗ್ತದೆ. ಎಲ್ಲೋ ಕೂತಿರೋನೋ, ಡೆಲ್ಲಿನಲ್ಲೋ, ರಾಜಸ್ಥಾನದಲ್ಲೋ ಅಥವಾ ಬೇರೆ ದೇಶದಲ್ಲೋ ಕೂತಿರೋನೋ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ನೇರವಾಗಿ ಕನ್ನ ಹಾಕ್ತಿದ್ದಾನೆ. ಇದ್ರ ಜೊತೆಗೆ ಬ್ಯಾಂಕ್ ಹತ್ರ ಹಣ ಡ್ರಾ ಮಾಡ್ಕೊಂಡು ಬರ್ಬೇಕಾದ್ರೂ ಎಚ್ಚರಿಕೆ ಇರಲಿ. ನಿಮ್ಮ ಗಮನ ಬೇರೆಡೆಗೆ ಸೆಳೆದು ಕೂಡ ಕಳ್ತನ ಮಾಡ್ತಾರೆ. ಮೊಬೈಲ್ಗೆ APK ಫೈಲ್ಗಳು ಬಂದರೆ ದಯವಿಟ್ಟು ಯಾರು ಕೂಡ APK ಫೈಲ್ಗಳು ಬಂದರೆ ಡೌನ್ಲೋಡ್ ಮಾಡಬೇಡಿ. ಹೆಚ್ಚಿಗೆ ಸಂದರ್ಭಗಳಲ್ಲಿ ಮೊಬೈಲ್ ಹ್ಯಾಕ್ ಆಗಿ ಮೊಬೈಲ್ ಆಗಿರೋ ಡಾಟಾ ಎಲ್ಲ ವಶಪಡಿಸ್ಕೊಳ್ಳೋ ಸಾಧ್ಯತೆ ಇರ್ತದೆ. ಬೇರೆಯವ್ರಿಗೆಲ್ಲ ರಿಕ್ವೆಸ್ಟ್ ಕಳಿಸಿ ಹಣ ವಸೂಲಿ ಮಾಡ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಜೊತೆಗೆ ಎಷ್ಟೋ ಜನ ವಿದ್ಯಾವಂತರು ಇವತ್ತು ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಪ್ರಾಣನೇ ಕಳ್ಕೊಂಡಿದ್ದಾರೆ. ಈವನ್ ಲಾಯರ್ಸ್, ಈವನ್ ಡಾಕ್ಟರ್ಸ್, ಈವನ್ ರಿಟೈರ್ಡ್ ಪೊಲೀಸ್ ಅಫಿಷಿಯಲ್ಸ್ ಅವರು ಕೂಡ ಡಿಜಿಟಲ್ ಅರೆಸ್ಟ್ ಆಗಿ ತಮ್ಮ ಜೀವನೇ ಕಳ್ಕೊಂಡಿದ್ದಾರೆ ಎಷ್ಟೋ ಜನ. ಆದ್ದರಿಂದ ಮೊಬೈಲ್ನ ಸದ್ಬಳಕೆ ಮಾಡ್ಕೊಳ್ಳಿ, ದಯವಿಟ್ಟು ದುರ್ಬಳಕೆ ಮಾಡ್ಕೋಬೇಡಿ. ನೆಕ್ಸ್ಟು ಸರಗಳ್ಳತನಗಳು ನಡೀತಾ ಇದ್ದಾವೆ. ನಾವು ಬಂದಮೇಲೆ ಒಂದು ಸರಗಳ್ಳತನ ಆಯಿತು, ತುಂಬ ಫಾಲೋ ಮಾಡ್ತಾ ಇದ್ದೀವಿ. ಆದರೆ ನೀವುಗಳು ಜಾಗರೂಕರಾಗದೆ ಒಂದು ಸ್ಟೇಷನ್ನ 35 ಪೊಲೀಸರು ಅಥವಾ 32 ಪೊಲೀಸರು ನಮ್ಮ ಸ್ಟೇಷನಲ್ಲಿ ಇರೋರು ಲಕ್ಷಾಂತರ ಜನರಿಗೆ ರೀಚ್ ಆಗೋದು ಹೇಗೆ? ಅದಕ್ಕೋಸ್ಕರನೇ ನಾನು ಮೀಟಿಂಗ್ ಮಾಡ್ತಿರೋದು. ನನ್ನ ಮೂಲ ಉದ್ದೇಶನೇ ನಿಮಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು. ಸರಗಳ್ಳತನದ ಬಗ್ಗೆ, ಮನೆಗಳ್ಳತನದ ಬಗ್ಗೆ, ಸೈಬರ್ ಅಪರಾಧಗಳ ಬಗ್ಗೆ, ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಯೋಜನೆಯ ಬಗ್ಗೆ, ಆಸರೆ ಯೋಜನೆಯ ಬಗ್ಗೆ, ಸನ್ಮಿತ್ರ ಯೋಜನೆಯ ಬಗ್ಗೆ, ಗಮನ ಬೇರೆ ಸೆಳೆದು ಕಳ್ತನ ಮಾಡೋದ್ರ ಬಗ್ಗೆ, ಸಂಚಾರಿ ನಿಯಮಗಳ ಬಗ್ಗೆ, ಹೆಲ್ಮೆಟ್ ಧರಿಸೋದ್ರ ಬಗ್ಗೆ, ಸೀಟ್ ಬೆಲ್ಟ್ ಧರಿಸೋದ್ರ ಬಗ್ಗೆ, ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಳೋದ್ರ ಬಗ್ಗೆ, ಇನ್ಶೂರೆನ್ಸ್ ಮಾಡ್ಕೊಳೋದ್ರ ಬಗ್ಗೆ ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಇದ್ರ ಜೊತೆಗೆ ನಾಗರಿಕರಾಗಿ ನಿಮ್ಮ ಜವಾಬ್ದಾರಿ ಏನು? ಯಾವುದಾದ್ರೂ ಅಪರಾಧ ನಡೀತಿದೆ ಅಂದರೆ ಕಣ್ಣು ಮುಚ್ಕೊಂಡು ನೋಡಿ ಕೂಡ ಸುಮ್ಮನೆ ಕೂರಬೇಡಿ, ನಮ್ಮ ಗಮನಕ್ಕೆ ತನ್ನಿ. ನೀವು ಹೋಗಿ ತನಿಖೆ ಮಾಡೋದ ಅವಶ್ಯಕತೆ ಇಲ್ಲ. ನಿಮ್ಮ ಹೆಸರು ಎಲ್ಲೂ ಹೇಳಲ್ಲ, ನಿಮ್ಮ ವಿವರಗಳನ್ನು ಗೌಪ್ಯವಾಗಿಡ್ತೀವಿ. ದಯಮಾಡಿ ನಮ್ಮ ಗಮನಕ್ಕೆ ತನ್ನಿ. ನೀವು ಗಮನಕ್ಕೆ ತರೋದು ನಿಜ ಇರಬೇಕು. ನಾವು ಕೂಡ ಪರಿಶೀಲನೆ ಮಾಡ್ತೀವಿ. ಇವ್ರ ಮೇಲೆ ದ್ವೇಷಕ್ಕೆ ಇವರು, ಇವ್ರ ಮೇಲೆ ದ್ವೇಷಕ್ಕೆ ಅವರು ಅನ್ನೋ ಥರ ಮಾಡಬಾರ್ದು. ಸತ್ಯವಾಗಿರೋ ವಿಚಾರ ಗಮನಕ್ಕೆ ತನ್ನಿ, ನಾವು ಅದಕ್ಕೆ ಗಮನ ಹರಿಸಿ ಕ್ರಮ ತಗೊತೀವಿ. 112 ಏನಾದರೂ ತುರ್ತು ಸಂದರ್ಭಗಳಲ್ಲಿ 112 ಈ ಅಂಕಿಯನ್ನು ನೀವು ನೆನ್ಪಿಟ್ಕೋಬೇಕು. ದೇವ್ರನ್ನ ನೆನ್ಸ್ಕೊಂತೀರೋ ಏನೋ ಗೊತ್ತಿಲ್ಲ, 112 ಮಾತ್ರ ನೆನ್ಸ್ಕೋಬೇಕು. ದೇವ್ರನ್ನ ನೆನ್ಸ್ಕೊಳ್ಳಿ, ದೇವ್ರು ಇದ್ದಾನೆ ಖಂಡಿತ. ನನಗೆ ನಂಬಿಕೆ ಇದೆ, ನಿಮ್ಮ ನಂಬಿಕೆ ಇದೆ. 1930 ಸೈಬರ್ ಅಪರಾಧಗಳು ನಡೆದಂಥ ಸಂದರ್ಭದಲ್ಲಿ ಕೂಡಲೇ ಗೋಲ್ಡನ್ ಹವರ್ಸ್ ಒಳಗಾಗಿ ಅಂತ ಹೇಳ್ತಾರೆ. ಗೋಲ್ಡನ್ ಅವರ್ ಅಲ್ಲ, ಗೋಲ್ಡನ್ ಮಿನಿಟ್ಸ್ ಒಳಗಾಗಿ, ಅರ್ಧ ಗಂಟೆ ಒಳಗಾಗಿ ನೀವು ಈ 1930 ಮಾಡಿದ್ರೆ ಈ ಥರ ಸೈಬರ್ ಕಳ್ಳರನ್ನ ಹಿಡಿಲಿಕ್ಕೆ ಅನುಕೂಲ ಆಗ್ತದೆ. 1933 ಮಾದಕ ವಸ್ತುಗಳ ಬಗ್ಗೆ ಮಾಹಿತಿ ಸಿಕ್ಕರೆ ಇದ್ರ ಬಗ್ಗೆನೂ ಕೂಡ ನೀವು ನಮಗೆ ಕೂಡಲೇ ಮೆಸೇಜ್ ಬರ್ತದೆ. ನಮಗೆ ಸ್ಟೇಷನ್ ಕೂಡ ಡಾಟಾ ಅಪ್ಲೋಡ್ ಆಗ್ತದೆ. ನಿಯಮಾವಳಿಗಳ ಬಗ್ಗೆ ದಯವಿಟ್ಟು ಜಾಗರೂಕವಾಗಿರಬೇಕು. ಮತ್ತೆ ನಿಮ್ಮೊಂದಿಗೆ ಯಾವತ್ತೂ ಕೂಡ ನಾವಿದ್ದೀವಿ. ಪೊಲೀಸವರು ಅಂದರೆ ನೀವು ಒಂದು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟ್ರಾನ್ಸ್ಫರ್ ಮಾಡ್ಕೊಂಡು ಅಲ್ಲಿಂದ ಪಟ್ಟಂತ ಟ್ರಾನ್ಸ್ಫರ್ ಮಾಡ್ಕೊಬಿಡ್ತಾರೆ. ಈ ಥರದ್ದು ಕೂಡ ನಡೀತಾ ಇದೆ. ಮಾಡಿ ಬೀಟ್ ಮೀಟಿಂಗ್ ಮಾಡಿ ಹೇಳೋದ್ರು ಅಂತ ಹೇಳಬೇಕು. ಸರಗಳು ಹಾಕೊಂಡು ಹೊಲಗಳು ತಗೋಗೋದು,
ಸರಗಳು ಹಾಕೊಂಡು ಸುರಕ್ಷತೆ ಇಲ್ಲದೆ ತಿರುಗಾಡೋದು, ಸರಗಳು ಹಾಕಬಾರ್ದು ಅಂತ ಹೇಳಲ್ಲ, ನಿಮ್ಮ ಜೊತೆಗಿದ್ದಾಗ ಓಕೆ. 120 ತಿರುಗಾಡುವಾಗ, ದನ ಮೇಯಿಸ್ಕೊಂಡು ಹೋಗುವಾಗ, ಸೌದೆ ಒಲೆ ಮೇಲೆ ತಲೆ ಮೇಲೆ ಎತ್ಕೊಂಡು ಹೋಗುವಾಗ, ಅಥವಾ ಅವರನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರದೇ ಇರ್ತಕ್ಕಂಥ ಇದರ ಬಗ್ಗೆ ಜಾಗರೂಕತೆ ಮೂಡಿಸಿ, ಮನೆಗಳಿಗೆ ಸಾಧ್ಯವಾದರೆ CC ಕ್ಯಾಮ್ರಾ ಮತ್ತು ಒಂದಷ್ಟು ಸುಭದ್ರವಾದಂಥ ಡೋರ್ ಲಾಕ್ಗಳನ್ನ ಅಳವಡಿಸ್ಕೊಳ್ಳಿ. 2 ವೀಲರ್ಗಳು ನಾನು ನೋಡ್ತಾ ಇದ್ದೀನಿ, 10 ವರ್ಷ ಆಗಿರ್ತದೆ ಅದೇ ಕೀ ಬಳಸ್ತೀರಿ. ಸ್ವಲ್ಪ ಒಂದು 10 ವರ್ಷ ಆದಮೇಲೆ ಆದರೂ ಕೀನ್ ಚೇಂಜ್ ಮಾಡಿ. ಸೌದೋಗಿರ್ತದೆ ಅದು, ಡಬ್ಲ್ ಹಾಕಿರೋ ಹಿಂಗೆ ಆನ್ ಆಗ್ಬಿಡ್ತದೆ. ಆಮೇಲೆ ಬಂದು ಕಂಪ್ಲೇಂಟ್ ಕೊಡ್ತೀರಿ ನಮ್ಮ ಗಾಡಿ ಹೋಯ್ತು ಅಂತ. ಅದನ್ನು ಸ್ವಲ್ಪ ಎಚ್ಚರವಾಗಿರಿ. ಮತ್ತು ಆರೋಗ್ಯ ಕಾಪಾಡ್ತೀವಿ. ಆರೋಗ್ಯ ಭಾಳ ದೊಡ್ಡದು, ಆರೋಗ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ದಯಮಾಡಿ ಆ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ನನಗೆ ಇಷ್ಟೊತ್ತವರೆಗೂ ಇಷ್ಟೊಂದು ಜನ ಸೇರ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ. ಆರಂಭದಲ್ಲಿ ಒಂದು 3 ಲೈನ್ನ ಪಾಪ ನಮ್ಮ ಕರೀತಾ ಇದ್ರು, ನಮ್ಮ ರವಿ ಸರು ಬಂದು ರವಿ ಸಿದ್ದಾಪುರಲ್ಲಿ ಸ್ಟೇಷನ್ಗೂ ಬಂದು, ಎಲ್ಲ ಲೀಡರ್ಗಳು ಸ್ಟೇಷನ್ಗೂ ಬಂದಿದ್ದರು. ಇಲ್ಲ ನಾನೇ ನಿಮ್ಮೂರಿಗೆ ಬರ್ತಿದ್ದೀನಿ ಅಂದೆ, ಇಲ್ಲೇ ಇದ್ಬಿಟ್ಟಿದ್ರು ಇನ್ನೂ ಚೆನ್ನಾಗಿರ್ತಿತ್ತು. ತುಂಬ ಜನ ಬಂದಿದ್ರು ನಿಮ್ಮೂರ ಕಡೆಯಿಂದ. ನಂಗೆ ಸಂತೋಷ ಇದೆ. ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ಇನ್ನೂ 2 ವರ್ಷ ನಿಮ್ಮ ಜೊತೆ ಕೆಲಸ ಮಾಡಬೇಕು. ಇನ್ನೂ 2 ಇಯರ್ಸ್ ನಿಮ್ಮ ಜೊತೆ ಇರ್ತೀನಿ. ಅದಾದಮೇಲೆ ನೋಡೋಣಂತೆ ಪ್ರಮೋಷನ್ನು, ಇನ್ನೊಂದು ಮತ್ತೊಂದು ನೆಕ್ಸ್ಟು. ಇನ್ನು 2453 ಜಿನೈನ್ ಸಮಸ್ಯೆಗೆ, ಪೊಲೀಸ್ ರಿಲೇಟೆಡ್ ಸಮಸ್ಯೆಗೆ ಕಾಲ್ ಮಾಡ್ಬೋದು. ನಾವು ಯಾವತ್ತೂ ಸಹ ಇರ್ತೀವಿ ಅಂತ ಹೇಳ್ತಾ, ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹಾಕ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.